ಟಾಕ್ಸಿಕ್ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅದೆಷ್ಟಿದೆ ಅಂತಂದ್ರೆ, ಟಾಕ್ಸಿಕ್ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಒಂದಿಗೆ ಶುರು ಆಗುತ್ತೆ. ಸೊ, ಕರ್ನಾಟಕದಲ್ಲಿ ಟಾಕ್ಸಿಕ್ ಬಗ್ಗೆ ಒಂದು ಅತಿ ದೊಡ್ಡ ನಿರೀಕ್ಷೆ ಇದೆ. ದೊಡ್ಡ ಗೆಲುವನ್ನು ತಂದುಕೊಡುತ್ತೆ. ಕನ್ನಡ ಇಂಡಸ್ಟ್ರಿ ಸದ್ಯ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದು ಗೊತ್ತು. ಸೊ, ಅದನ್ನು ಲಿಫ್ಟ್ ಮಾಡುವಂಥ ಕೆಲಸನ ಈ ಚಿತ್ರ ಮಾಡುತ್ತೆ ಅನ್ನುವಂಥ ಒಂದಷ್ಟು ನಂಬಿಕೆಗಳು. ಸೊ, ಹೈದರಾಬಾದ್‌ನ ಮಲ್ಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ ನಿಂತ್ಕೊಂಡು ವೇದಿಕೆ ಮೇಲೆ ನಿಂತ್ಕೊಂಡು ಯಶ್ ಅವರೊಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಇದು ಸಿನಿಮಾ ಯಾವ ಥರ ಸಿನಿಮಾ? ಸೊ, ಹೇಗಿರುತ್ತೆ? ಅದನ್ನ ಒಂದಷ್ಟು ಪಾಯಿಂಟ್ಸ್‌ಗಳಲ್ಲಿ ಅವರು ಒಂದೊಂದು ಲೈನ್ ಹೇಳ್ತಾ ಹೋಗ್ತಾರೆ. ಸೊ, ಟಾಕ್ಸಿಕ್ ಅಂದ್ರೆ ಬೋಲ್ಡ್ ಸಿನಿಮಾ. ಫಸ್ಟ್ ಪದ ಇದೇ ಹೇಳಿದ್ದವರು. ಟಾಕ್ಸಿಕ್ ಅಂದ್ರೆ ಬೋಲ್ಡ್ ಸಿನಿಮಾ. ಟಾಕ್ಸಿಕ್ ಅಂದ್ರೆ ಆಂಬಿಷಿಯಸ್ ಸಿನಿಮಾ. ಅಂದ್ರೆ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ನಮ್ದು ಅಂತ ಹೇಳಿ. ಸೊ, ಇದಾದ್ಮೇಲೆ ಟಾಕ್ಸಿಕ್ ಅಂದ್ರೆ ಪಾತ್ ಬ್ರೇಕಿಂಗ್ ಸಿನಿಮಾ. ಅಂದ್ರೆ ಈ ಹಿಂದಿನ ಒಂದು ಸಿಸ್ಟಮ್ ಏನಿದೆ, ಸಿನಿಮಾದ ಒಂದು ಗ್ರಾಮರ್ ಏನಿದೆ, ಅದನ್ನ ಬ್ರೇಕ್ ಮಾಡಿ ಬೇರೆ ತರದ ಸಿನಿಮಾ ಇದು ಅನ್ನುವಂಥದ್ದು. ಇನ್ನೊಂದು ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಏನಂದ್ರೆ, ಒರಿಜಿನಲ್ ಸಿನಿಮಾ. ಯಾವುದೇ ಕಾಪಿ ಅಲ್ಲ, ಎಲ್ಲವೂ ಸೃಷ್ಟಿ ಮಾಡಿರುವಂತಹ ಒಂದು ಒರಿಜಿನಲ್ ಕತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ, ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಅವ್ರು ಹೇಳಿರುವಂಥದ್ದು ಏನಂದ್ರೆ, ಇದು ಅತ್ಯಂತ ದೊಡ್ಡ ಕನಸಿನ ಸಿನಿಮಾ. ನಿಮ್ಮ ಆಸೆಗಳು ಅಥವಾ ನಿಮ್ಮ ಕನಸುಗಳು, ನಿಮ್ಮ ನಿರೀಕ್ಷೆಗಳೇನಿದೆ ಅದನ್ನು ಸುಳ್ಳು ಮಾಡಲ್ಲ ಅನ್ನುವ ಅರ್ಥದಲ್ಲೂ ಕೂಡ ಅವರು ತಮ್ಮ ಒಟ್ಟು ಮಾತಿನಲ್ಲಿ ಹೇಳಿರುವಂಥದ್ದು. ಸೊ, ಟಾಕ್ಸಿಕ್ ಒಂದು ಅತ್ಯಂತ ಬಹು ವೆಚ್ಚದ ಕನ್ನಡ ಮತ್ತು ಇಂಗ್ಲೀಷಲ್ಲಿ ತಯಾರಾದಂಥ ಸಿನಿಮಾ. 1 ಗಂಟೆಗೆ 30,000ದಷ್ಟು ಅಡ್ವಾನ್ಸ್ ಬುಕಿಂಗ್ ಆಗಿರುವಂಥದ್ದು. ಸೊ, 21 ತಾರೀಕು, ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಚಿತ್ರದ ಟಿಕೆಟ್ ಬುಕಿಂಗ್ ಏನಿದೆ, ಅಡ್ವಾನ್ಸ್ ಬುಕಿಂಗ್ ಅದು ಶುರು ಆಗಿರುವಂಥದ್ದು. ಸೊ, ಇನ್ನೇನು 2 ದಿನದಲ್ಲಿ, ಅಂದರೆ ಇವತ್ತು ಮಂಡೇ, ಮಂಗಳವಾರ, ಬುಧವಾರ ಸಿನಿಮಾ ಬಂದೇ ಬಿಡುತ್ತೆ. ಸೊ, ಇಷ್ಟು ನಿರೀಕ್ಷೆ ಹುಟ್ಟಾಕಿರುವಂಥ ಚಿತ್ರ. ಏನಪ್ಪ ಅಂದರೆ, ಇದರಲ್ಲಿ ಬೋಲ್ಡ್ ಅನ್ನೋ ಪದ ಎಲ್ಲರಿಗೂ ಹೆಚ್ಚು ಇಷ್ಟನೂ ಆಗ್ಬೋದು, ಮುಜುಗರನೂ ಆಗ್ಬೋದು. ಸೊ, ಏನಪ್ಪ ಇದು ಈ ಥರ ಇದೆ, ಮಕ್ಕಳು ನೋಡೋಕ್ಕಾಗಲ್ಲ ಸಿನಿಮಾ ಅಂಥೇಳಿ ಅನ್ನಿಸ್ಬೋದು. ಅದಕ್ಕೆ ಅವ್ರು ಮೊದಲೇ ಹೇಳಿರುವಂಥದ್ದು, ಇದು ಅಡಲ್ಟ್ ಸಿನಿಮಾ. ಅಂದರೆ ದೊಡ್ಡವ್ರಿಗೋಸ್ಕರ ಮಾಡಿರುವಂಥ ಸಿನಿಮಾ, ಚಿಕ್ಕವ್ರಿಗೆಲ್ಲ. ಮಕ್ಕಳನ್ನ ಕರ್ಕೊಂಬರ್ಬೇಡಿ, ಅಜ್ಜಂದಿರು ಮೊಮ್ಮಕ್ಕಳ ನೋಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಮೊದಲ ಟೀಸರ್ಲಿ ಹೇಳಿರುವಂಥದ್ದು. ಸೊ, ಇದನ್ನು ಕ್ಲಿಯರ್ ಮಾಡಿದರೆ, ಇದಾದಮೇಲೆ ಮಕ್ಕಳು ಕರ್ಕೊಂಡು ಹೋದರೆ ಆಗುವಂಥ ಸಮಸ್ಯೆ ಬೇರೆ. ಸೊ, ಥಿಯೇಟರಲ್ಲಿ ಒಳಗಡೆ ಮಲ್ಟಿಪ್ಲೆಕ್ಸ್ನಲ್ಲಿ ಮಕ್ಕಳನ್ನ ಬಿಡೋದೇ ಇಲ್ಲ. ಸೊ, ಆ ಥರದ್ದು ಕ್ಲಿಯರ್ ಆಗಿರುವಂಥದ್ದು. ಎ ಪ್ರಮಾಣ ಪತ್ರ ಸಿಕ್ಕಿರುವಂಥದ್ದು. ಇನ್ನೊಂದು ವಿಚಾರ ಏನಂದರೆ, ಇದು 3 ಗಂಟೆ 14 ನಿಮಿಷದ ಸಿನಿಮಾ, ಸುದೀರ್ಘವಾದ ಸಿನಿಮಾ. ಇಷ್ಟು ದೊಡ್ಡ ಸಿನಿಮಾಗಳು ಕನ್ನಡದಲ್ಲಿ ಇತ್ತೀಚೆಗೆ, ಅಂದರೆ ಹಿಂದಿನ ವರ್ಷಗಳಲ್ಲಿ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಸೊ, ದೊಡ್ಡ ಸಿನಿಮಾ, ದೊಡ್ಡ ಪ್ರಾಜೆಕ್ಟು, ದೊಡ್ಡ ಕನಸು. ಒಂದು ಗೀತು ಮೋಹನ್ ದಾಸ್ ಅವರ ಕನಸು. ಆ ಕನಸನ್ನು ಹೆಗಲ ಮೇಲೆ ಹೊತ್ಕೊಂಡು ದೊಡ್ಡ ಪ್ರಾಜೆಕ್ಟ್ ಮಾಡಿರುವಂಥದ್ದು ಒಂದು ಯಶು, ಇನ್ನೊಂದು KVN ಸಂಸ್ಥೆ. ಇವರಿಬ್ಬರು ಸೇರಿ ಈ ಒಂದು ಕನಸನ್ನು ಕಟ್ಟಿರುವಂಥದ್ದು. ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟು, ಕನ್ನಡಕ್ಕೆ ಒಂದು ದೊಡ್ಡ ಹೆಸರು ತಂದು ಕೊಡುತ್ತೆ ಅನ್ನುವಂಥ ನಂಬಿಕೆ. ವಿಶ್ವ ಸಿನಿಮಾ ರಂಗದಲ್ಲಿ ಕಾಲಿಟ್ಟಿರುವಂಥದ್ದು ಯಶ್ ಅವರು. ಇಂಡಿಯನ್ ಸಿನಿಮಾ ಅಂತ ಹೇಳ್ತಾರೆ, ಕನ್ನಡ ಅಥವಾ ಇಂಗ್ಲೀಷ್ ಅಂತ ಏನು ಹೇಳಲ್ಲ, ನಮ್ಮ ಸಿನಿಮಾ ಅಂತ ಹೇಳಲ್ಲ, ಇಂಡಿಯನ್ ಸಿನಿಮಾ ಅಂತ ಹೇಳ್ತಾರೆ. ಇವರ ಕನಸು ಭಾರಿ ದೊಡ್ಡದಿದೆ. ಸೊ, ಆ ದೊಡ್ಡ ಸಿನಿಮಾದ ದೊಡ್ಡ ಕನಸಿನ ಈ ಚಿತ್ರ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ದೊಡ್ಡ ನಿರೀಕ್ಷೆ ಹುಟ್ಟಾಗಿದೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.